ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋದಲ್ಲಿ ಬಹಳ ವಿಶೇಷವಾಗಿ ಗಮನ ಸೆಳೀತಾ ಇರೋದು ಜಫರ್ಬಾದಿ ಎಮ್ಮೆ ಅಂತ. ಇದು ದೇಶದಲ್ಲಿ ಅತ್ಯಂತ ದೊಡ್ಡ ಎಮ್ಮೆ. ನೀವು ಗಮನಿಸ್ತಾ ಇದ್ದೀರಾ, ಭಾರಿ ಗಾತ್ರದ ಎಮ್ಮೆ ಇದು. ಅಂದರೆ ಕಂಪ್ಲೀಟ್ ಡಾರ್ಕ್ ಬ್ಲ್ಯಾಕ್ ಕಲರಲ್ಲಿರುವಂಥ ಒಂದು ಎಮ್ಮೆ ಇದು. ಅಂದರೆ ಇದರ ವಿಶೇಷತೆ ಇದು ಗಾಢವಾದ ಕಪ್ಪು ಬಣ್ಣವನ್ನು ಹೊಂದಿರುತ್ತೆ, ದೈತ್ಯ ಕಾರದಲ್ಲಿರುತ್ತೆ. ಜೊತೆಗೆ ಗುಜರಾತ್ ಮೂಲದ ಬ್ರೀಡ್ ಇದು. ಆ್ಯಕ್ಚುಲಿ ದೇಶದಲ್ಲಿ ಬಹಳ ದೊಡ್ಡ ಎಮ್ಮೆ, ಜೊತೆಗೆ ಗರಿಷ್ಠ ಪ್ರಮಾಣದ ಹಾಲನ್ನು ಕೊಡುವಂಥ ಎಮ್ಮೆ ಅಂತಲೂ ಕೂಡ ಹೇಳಲಾಗ್ತದೆ. ಅಂದರೆ ಗರಿಷ್ಠ 20ರಿಂದ 25 ಲೀಟರ್ಗೂ ಅಧಿಕ ಹಾಲನ್ನು ಈ ಎಮ್ಮೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಬಹಳ ವಿಶೇಷವಾಗಿರುವಂಥ ತಳಿ ಇದು. ಸದ್ಯ ಈಗ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋದಲ್ಲಿ ಬಹಳ ಗಮನ ಸೆಳೀತಾ ಇದೆ. ಸಾಕಷ್ಟು ಪ್ರವಾಸಿಗರು, ಸಾಕಷ್ಟು ರೈತರು ಎಮ್ಮೆನ ನೋಡಿ ವಿಚಾರಿಸ್ತಾ ಇದ್ದಾರೆ. ಸೊ ಇದನ್ನು ನಿರ್ವಹಣೆ ಮಾಡುವಂಥವ್ರು ಕೂಡ ನಮ್ಮ ಜೊತೆಲಿ ಇದ್ದಾರೆ. ಅಂದರೆ ಇದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು, ಜೊತೆಗೆ ಯಾವ ರೀತಿ ಇದರ ವಿಶೇಷತೆಗಳು ಇರುತ್ತೆ, ಹಾಲಿನಲ್ಲಿ ಯಾವ ರೀತಿಯಾದ ಒಂದು ರೋಗ ನಿರೋಧಕ ಶಕ್ತಿಗಳಿರುತ್ತೆ ಅನ್ನೋದನ್ನು ಕೂಡ ಅವ್ರ ಹತ್ರ ಕೇಳೋಣ. ಯಾಕಂತ ಹೇಳಿದ್ರೆ ಇದು ಬಹಳ ವಿಶೇಷವಾದ ತಳಿ. ಈಗ ನಮ್ಮ ಜೊತೆಲಿ ಇದ್ದಾರೆ ಅವರು, ನಿರ್ವಾಹಕರು. ಅವ್ರು ಮಾತಾಡಿಸ್ತೀನಿ. ಸರ್, ಜಫರಾಬಾದಿ ಎಮ್ಮೆ ಬಹಳ ವಿಶೇಷವಾದ ಎಮ್ಮೆ, ಭಾಳ ಏನು ದೇಶದಲ್ಲೇ ಅತ್ಯಂತ ಭಾರಿ ಗಾತ್ರದ ಎಮ್ಮೆ ಅಂತಲೂ ಹೇಳ್ಬೋದು. ಏನು ಸರ್ ಇದ್ರ ವಿಶೇಷತೆ ಏನು, ಮತ್ತು ಹಾಲು ಎಷ್ಟು ಕೊಡುತ್ತೆ? ಸರ್, ಇದ್ರ ವಿಶೇಷ ಅಂದರೆ ಗುಜರಾತಲ್ಲಿ ಸಿಂಹಗಳ ವಿರುದ್ಧ ಅರಣ್ಯ ಪ್ರದೇಶದಲ್ಲಿ ಹೋರಾಟ ಮಾಡಿ ದಿನನಿತ್ಯ ಅದ್ರ ವಿರುದ್ಧ ಡೈಲಿ ಫೈಟಿಂಗ್ ಮಾಡಿಕೊಂಡು ಉಳಿಸ್ಕೊಂಬಂದಿರುವಂಥ ದೇಸಿ ಎಮ್ಮೆ ಇದು. ಇದಕ್ಕೇನು ವಿಶೇಷ ಅಂದರೆ ನೋಡ್ಬೋದು, ಕೊಂಬುಗಳೇ ಅದಕ್ಕೆ ಎರಡು ಕಡೆ ನಮ್ಮ ಗಾಡಿಗೆ ಮಡ್ಗಾಡಿ ಯಾವ ರೀತಿ ಪ್ರೊಟೆಕ್ಷನ್ ಇರುತ್ತೆ, ಅದಕ್ಕೆ ಕತ್ತಿಗೆ ಎರಡು ಕಡೆ ಸೇಫ್ಟಿ ಪ್ರೊಟೆಕ್ಷನು. ಅವು ಸಿಂಹ ಬಂದು ಅಟ್ಯಾಕ್ ಮಾಡಿದ್ರೆ ಕತ್ತೆ ಸಾಮಾನ್ಯವಾಗಿ ಕತ್ತಿನ ಭಾಗನೇ ಅಟ್ಯಾಕ್ ಮಾಡೋದು ಸಿಂಹಗಳು. ಅವಾಗೇನಾಗುತ್ತೆ ನೋಡಿ, ಎರಡು ಕಡೆ ಸಪೋರ್ಟ್ ಇರೋದ್ರಿಂದ ಅದು ನಡೆಯೋದು ಕಷ್ಟ. ಹಿಂದ್ಗಡೆಯಿಂದ ಏನಾರು ಅಟ್ಯಾಕ್ ಮಾಡಿದ್ರೆ ಮಾಡ್ದಂಗೆ. ನಮ್ಮ ಗುಜರಾತಲ್ಲಿ ಬಿಟ್ಟರೆ ಸೌತ್ ಆಫ್ರಿಕಾನಲ್ಲೂ ಸಹ ಈ ಒಂದು ತಳಿ ಇದೆ. ಇವು ಮೂಲತಃ ಕಾಡೆಮ್ಮೆಗಳು ಕ್ರಾಸ್ ಆಗಿರುವಂಥ ದೇಸಿ ಜಾಫ್ರಾಬಾದಿ ಎಮ್ಮೆಗಳು. ಈ ಜಾಫ್ರಾಬಾದಿ ಎಮ್ಮೆನಲ್ಲಿ ಇದು ಬಂದು ಇದು ಪಂಚಕಲ್ಯಾಣಿ ಅಂತ, ಇದು ಇನ್ನೂ ಸ್ಪೆಷಲು. 4 ಕಾಲು, ಹಣೆ, ಬಾಲ ಎಲ್ಲ ಬಿಳಿ ಇದೆ. ಈ ಎಮ್ಮೆ ಬಂದು ರೈತರಿಗೆ ಭಾಳ ಬೆನಿಫಿಟ್ಟು. ಹೆಂಗೆ ಅಂದರೆ ಇದು ದಿನಕ್ಕೆ ಒಂದು 25 kg ಹುಲ್ಲು ತಿನ್ನುತ್ತೆ. ಇಂಡಿ ಬೂಸ ಒಂದು 10 kg ಕೊಡಬೇಕು. ಬೆಳಗ್ಗೆ ಒಂದು 13 ಲೀಟ್ರ್ ಹಾಲು ಕೊಡುತ್ತೆ, ಸಂಜೆ ಒಂದು 12 ಲೀಟ್ರ್ ಹಾಲಿಗೆ ಪ್ರಸ್ತುತ ನನ್ನ ಹತ್ರ ಕೊಡ್ತಾ ಇದೆ. ಫ್ಯಾಟು 7ರಿಂದ 8.5 ಫ್ಯಾಟ್ ಬರುತ್ತೆ. ಮತ್ತು ಈ ಒಂದು ತಳಿ ಏನಂದರೆ ಎಂಥ ವಾತಾವರಣಕ್ಕೆ ಬೇಕಾದ್ರೂ ಹೊಂದ್ಕೊಳುತ್ತೆ. ಗುಜರಾತಲ್ಲಿ ಬೇಸಿಗೆನಲ್ಲಿ 47-48 ಡಿಗ್ರಿ ಬಿಸಿಲು ಬರುತ್ತೆ. ಅಂಥ ಹವಾಮಾನಕ್ಕೂ ಹೊಂದ್ಕೊಳುತ್ತೆ. ಚಳಿಗಾಲದಲ್ಲಿ ಅಲ್ಲಿ ಒಂದು 15 ಡಿಗ್ರಿ ಬರುತ್ತೆ. ಮಳೆಗಾಲದಲ್ಲಿ ವಿಪರೀತ ಮಳೆ ಅಲ್ಲಿ ಕಾಡು ಪ್ರದೇಶದಲ್ಲಿ. ಆ ಒಂದು ಇರೋದ್ರಿಂದ ನಾವು ಯಾವುದೇ ಹವಾಮಾನಕ್ಕೆ ಇದು ಹೊಂದ್ಕೊಳೋಂಥ, ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದಕ್ಕೆ. ಮತ್ತು ಹಾಲಿಗೆ ಲಾಂಗ್ ಟರ್ಮು ಯಾವ್ದಾದ್ರು ಎಮ್ಮೆಗಳಲ್ಲಿ ಜಾಸ್ತಿ ಹೊತ್ತು ಹಾಲು ಕೊಡುವಂಥದ್ದು, ಲಾಂಗ್ ಟರ್ಮು ಸರಾಸರಿ ಜಾಸ್ತಿ ದಿನ ಕೊಡುವಂಥ ತಳಿನಲ್ಲಿ ಜಾಫ್ರಾಬಾದಿ ಇದು. ಯಾಕೆಂದರೆ ಇದು ಸೆಮೆನ್ ತೊಗೊಳೋದೇ 6 ತಿಂಗಳ ಮೇಲೆ ಹೀಟಿಗೆ ಬರೋದು. 6 ತಿಂಗಳ ಮೇಲೆ ಹೀಟಿಗೆ ಬರೋದ್ರಿಂದ ಮತ್ತು ತಿರುಗಿ ಒಂದು 7 ತಿಂಗಳು ಹಾಲು ಕರೆಯುತ್ತೆ. ಅವಾಗ ಹೆಚ್ಚು ಕಮ್ಮಿ ನಿಮ್ಗೆ ವರ್ಷದ ಮೇಲೆ ಒಂದು 2-3 ತಿಂಗಳು ಹಾಲು ಕೊಡುತ್ತೆ. ಅದೇ 3 ಎಮ್ಮೆ ಸಾಕಿದ್ರೆ ನೀವು ಒಂದು 3 ತಿಂಗಳಿಗೆ ಹೀಟಿಗೆ ಬರುತ್ತೆ. ಮತ್ತು ಅದು ಓರಿ ಹತ್ರ ಕ್ರಾಸ್ ಮಾಡಿಸಿರೋ ಒಂದು 3-4 ತಿಂಗಳಿಗೆಲ್ಲ ಹಾಲು ಡ್ರೈ ಆಗಿಬಿಡುತ್ತೆ. ಇದು ಆ ರೀತಿ ಅಲ್ಲ. ಒಂದೇ ಸಮ ನಿಮ್ಗೆ 7 ತಿಂಗಳು ಒಂದು 20ರಿಂದ 25 ಲೀಟ್ರ್ ಅವರೇಜ್ ಕರೀತಾ ಇರುತ್ತೆ. ಮತ್ತು ಆಮೇಲೆ ನಾವು ಕ್ರಾಸಿಂಗ್ ಮಾಡಿಸಿದ್ಮೇಲೆ ಹೋಗ್ತಾ ಕಡಿಮೆ ಆಗುತ್ತೆ. ಲಾಸ್ಟ್ ಒಂದು 3 ತಿಂಗಳು ಡ್ರೈ ಮಾಡಬೇಕಾಗತ್ತೆ. ಅಂಥ ಒಂದು ವಿಶೇಷ ನಮ್ಮ ದೇಸಿ ಎಮ್ಮೆ ಸರ್ ಇದು. ಈಗ ನಿಮ್ಮ ಹತ್ರ ಎಷ್ಟು ಎಮ್ಮೆಗಳಿದೆ ಈ ಥರದ್ದೇನಾದ್ರು? ಇದು ಒಂದೇನಾ ಹೇಗೆ? ಇಲ್ಲಿ ನನ್ನ ಹತ್ರ 5 ಎಮ್ಮೆಗಳಿದೆ. ಈಗಿನ್ನ 10 ಎಮ್ಮೆ ತೊಗೊಂಡಿದ್ದೀನಿ. ಈಗ 3 ದಿನದಲ್ಲಿ ಬರ್ತಾ ಇದೆ. ನಮ್ಮ ಬೆಂಗಳೂರು ಶ್ರೀಕೃಷ್ಣ ಗೋಶಾಲ ಬೇಗೂರು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರೋದು. ನಾನು ಇದೊಂದು 3 ವರ್ಷದಿಂದ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಇದೊಂದು ಲಾಭ ಇರೋದ್ರಿಂದ ಈಗ ಮತ್ತೆ ತಿರುಗಿ 10 ಎಮ್ಮೆಗಳು ಪರ್ಚೇಸ್ ಮಾಡ್ತಾಯಿದ್ದೀನಿ ಸರ್. ಸರ್, ಈಗ ಮಾರಾಟ ಅಂತ ನೋಡಿದಾಗ ಈ ಎಮ್ಮೆ ಬೆಲೆ ಎಷ್ಟಿರುತ್ತೆ, ಎಷ್ಟು ಹೇಳಿ? ಸರ್, ಇದು ನಾನು ತಂದಿದ್ದು 4 ಲಕ್ಷಕ್ಕೆ ತಂದಿದ್ದು. ಯಾಕೆಂದರೆ ಇದು ಪಂಚಕಲ್ಯಾಣಿ ಆಗಿರೋದ್ರಿಂದ ಬೆಲೆ ಜಾಸ್ತಿ. ನಾರ್ಮಲ್ ಜಾಫ್ರಾಬಾದಿ ಆದರೆ ನಿಮ್ಗೆ 2.5 ಲಕ್ಷ 3 ಲಕ್ಷಕ್ಕೆ ಸಿಗ್ತವೆ. ಅಂದರೆ ನಿಮ್ಗೆ ಕನಿಷ್ಠ ಅಂದರೆ ಒಂದು 20 ಲೀಟ್ರ್ ಹಾಲು ಕೊಡೋದಕ್ಕಾದ್ರೆ ಆ ಬೆಲೆ ಕೊಡಬೇಕಾಗತ್ತೆ. ಎಲ್ಲ ಜಾಫ್ರಾಬಾದಿಗಳು ಅಷ್ಟು ಹಾಲು ಕರೆಯಲ್ಲ. ನಾವು ನೋಡಿ ರೈತರು ಕರೆಕ್ಟಾಗಿ ಬೆಳಗ್ಗೆ ಸಂಜೆ 2-3 ಟ್ರಿಪ್ ಕರೆದು ನೋಡಿ ಆ ಹಾಲು ಕೊಡೋಂಗಿದ್ರೆ ತೊಗೊಂಬರ್ಬೇಕು ಸರ್. ಸರಿ ಸರ್, ನಿಮ್ಮ ಹೆಸರು? ಕೃಷ್ಣಮೂರ್ತಿ ಸರ್. ಎಸ್, ಕೇಳಿದ್ರಲ್ಲ, ಅಂದರೆ ಸಿಂಹಗಳ ಜೊತೆ ಹೋರಾಟ ಮಾಡುವಂತಹ ಒಂದು ವಿಶೇಷವಾದ ಧೈರ್ಯಶಾಲಿ ಎಮ್ಮೆ ಇದು ಜಫರಾಬಾದಿ ಎಮ್ಮೆ. ಹಾಲು ಕೊಡೋ ವಿಚಾರದಲ್ಲೂ ಗರಿಷ್ಠ ಪ್ರಮಾಣದಲ್ಲಿ ಕೊಡುತ್ತೆ. ಸಾಕಷ್ಟು ಗಮನ ಸೆಳೀತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.